ಈಗ ಬನ್ನಿ, ನಾಳೆ ಎಲೆಕ್ಷನು. ನಾಳೆ ಬಹುನಿರೀಕ್ಷಿತ 3 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬೀಳುತ್ತೆ. ಶಿಗ್ಗಾಂವಿ, ಸಂಡೂರು ಮತ್ತು ಚನ್ನಪಟ್ಟಣದ ಮೇಲೆ ಜನರ ಚಿತ್ತ ಹೆಚ್ಚಿದೆ. ಆಮೇಲೆ ಒಂದು ಹೇಳ್ತೀನಿ, ಯಾರು ಗೆದ್ದರು ಯಾರು ಸೋತರು ಒಂದು ನ್ಯಾಯ ಪೈಸಾ ಗೌರ್ಮೆಂಟಿಗೂ ಲಾಭ ಇಲ್ಲ, ಜನಗಳಿಗೂ ಲಾಭ ಇಲ್ಲ. ನಮ್ಮ ದುಡ್ಡು ಖರ್ಚಾಯ್ತು ಅಷ್ಟೇ, ಬೇರೆ ಏನಿಲ್ಲ. ಸರ್ಕಾರ ಬೀಳತ್ತೆ, ಸರ್ಕಾರ ಆ ಕಡೆ ಆಗುತ್ತೆ ಈ ಕಡೆ ಆಗುತ್ತೆ, ಎಂಥದೂ ಇಲ್ಲ. ಆದರೆ ಮಾತಿನ ಧಾಟಿ ಚೇಂಜ್ ಆಗುತ್ತೆ. ಏನು, ಒಂದು ವೇಳೆ ಕಾಂಗ್ರೆಸ್ 3ಕ್ಕೆ 3 ಗೆಲ್ತು ಅಥವಾ 3ರಲ್ಲಿ 2 ಗೆಲ್ತು ಅಂತಂದರೆ, ಯಾವ ಮೂಡಾರಿ, ಯಾವ ವಾಲ್ಮೀಕಿ, ಏನಿಲ್ಲ, ಜನ ಮ್ಯಾಂಡೇಟ್ ಕೊಟ್ಟಾಗಿದೆ, ನಮ್ಮ ಬಗ್ಗೆ ಏನು ಕಿರಿಕಿರಿ ಇಲ್ಲ. ಇದು ಒಂದು ವೇಳೆ BJP ಅಥವಾ ಇವರು ಗೆದ್ದರೆ, 2 ಗೆದ್ದರೆ ಅಥವಾ 3 ಗೆದ್ದರೆ, ನೋಡಿದ್ರಾ ಜನ ಫುಲ್ ತಿರಸ್ಕರಿಸಿದ್ದಾರೆ, ಸರ್ಕಾರವನ್ನು ರಾಜೀನಾಮೆ ಕೊಡಬೇಕು, ಚುನಾವಣೆ ಆಗಬೇಕು ಅಂತ ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಿದ್ರೆ 3 ಕ್ಷೇತ್ರಗಳ ಬಗ್ಗೆ ಏನು ಒಲವು ವ್ಯಕ್ತವಾಗ್ತಾ ಇದೆ, ನಾಳೆ ಗೊತ್ತಾಗುತ್ತೆ. ಹೆಂಗೂ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಾಳೆ 3 ಬೈ ಎಲೆಕ್ಷನ್ಗಳ ಫಲಿತಾಂಶ. ಯೋಗೇಶ್ವರ್ ಚಕ್ರವ್ಯೂಹ ಭೇದಿಸ್ತಾರ ನಿಖಿಲ್. ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು, ಆಯಾ ಜಿಲ್ಲಾಡಳಿತಗಳ ಸಕಲ ಸಿದ್ಧತೆ ಜೊತೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಂಡಿವೆ. ರಾಮನಗರದ ಅರ್ಚಕರಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾಳೆ ಮತ ಎಣಿಕೆ ನಡೆಯಲಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 2,06,886 ಮತಗಳು ಚಲಾವಣೆಗೊಂಡಿದೆ. 14 ಟೇಬಲ್ಗಳಲ್ಲಿ ಮತ ಎಣಿಕೆ ನಡೆಯಲಿದ್ದು, ಮತ ಎಣಿಕೆ ಕೇಂದ್ರದ ಸುತ್ತ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ನಿಖಿಲ್ ಹಾಗೂ ಯೋಗೇಶ್ವರ್ ಮಧ್ಯೆ ತುರುಸಿನ ಪೈಪೋಟಿ ಏರ್ಪಟ್ಟಿದೆ. ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ 16,000 ವೋಟ್ ಮಾತ್ರ ಬಂದಿತ್ತು. ಬರೀ 14,000 ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು. ನಾನು ಗೆದ್ದಿರ್ಬೋದು, ನಮ್ಮ ಬಾಲಕೃಷ್ಣ ಗೆದ್ದಿದ್ರು, ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು. ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು. ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ ಇದೆ. ಸಂಡೂರು ಚುನಾವಣೆಯ ಮತ ಎಣಿಕೆಗೂ ಸಿದ್ಧತೆ ಜೋರಾಗಿದೆ. ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಕೌಂಟಿಂಗ್ ನಡೆಯಲಿದ್ದು, ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅಂತ ಡಿಸಿ ಮಾಹಿತಿಯನ್ನು ನೀಡಿದ್ದಾರೆ. ಈಗ 23ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗಿದೆ. ಒಂದು ಕೌಂಟಿಂಗ್ ರೂಮ್ ಇರುತ್ತೆ, ಅದರಲ್ಲಿ 14 ಟೇಬಲ್ ಇರುತ್ತವೆ. ಹಾವೇರಿ ತಾಲೂಕಿನ ದೇವಗಿರಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಿಗ್ಗಾಂವಿ ಉಪಚುನಾವಣೆಯ ಮತ ಎಣಿಕೆ ನಡೆಯಲಿದೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ 14 ಟೇಬಲ್ಗಳನ್ನು ಇವಿಎಂ ಎಣಿಕೆಗಾಗಿ ನಿಗದಿಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾರ್ನ ಕ್ರೇಜೆಲ್ಲ ಇರೋರು ಎಲ್ಲೋ ಒಂದು ಭಯ ಕಾಡ್ತಿರ್ಬೋದು ದರ್ಶನ್ಗೆ. ನಾನು ಹಿಂಗಾಗ್ಬಿಟ್ರೆ ಹಿಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗೋದು ಬೇಡ, ಗುಣಮುಖರಾಗಲಿ. ಹಾಗಾಗಿ ದರ್ಶನ್ ಸದ್ಯಕ್ಕೆ ಫಿಸಿಯೋಥೆರಪಿಯಲ್ಲೇ ಮುಗೀಲಿ ಅನ್ನುವಂಥದ್ದು ಮಾಡ್ತಾಯಿದ್ದಾರೆ. ಆದರೆ ನೀವು ಕೋರ್ಟಿಂದ ಆದೇಶ ಪಡೆದಿರೋದು ಆಪರೇಷನ್ ಮಾಡಲಿಕ್ಕೆ, ಅದು ಏನಾಗುತ್ತೆ ಗೊತ್ತಿಲ್ಲ. ಔಷಧಗಳಿಂದ ಸಮಸ್ಯೆ ನಿಯಂತ್ರಿಸಲು ಯತ್ನಿಸಲಾಗ್ತಾ ಇದೆ ಅನ್ನುವಂಥ ಮಾತು. ದರ್ಶನ್ ಆರೋಗ್ಯದ ಬಗ್ಗೆ ಹೈಕೋರ್ಟ್ ವಕೀಲರ ಆರೋಗ್ಯದ ಬಗ್ಗೆ ಕೋರ್ಟ್ಗೆ ಮಾಹಿತಿ ಕೊಡಬೇಕಲ್ವಾ, ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಆವಾಗ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1,000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9,000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು
ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ, ಏನು ಮಾಡ್ತೀವಿ ಅಂತ ಗೊತ್ತಿರೋರು. ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು ಲೇಟೆಸ್ಟ್ ಸುದ್ದಿ. ಓಕೆ ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2-3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ, ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡೋಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ, ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆಯಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ, ಏನು ಮಾಡ್ತೀವಿ ಅಂತ ಗೊತ್ತಿರೋರು. ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು
ಲೇಟೆಸ್ಟ್ ಸುದ್ದಿ. ಓಕೆ.